ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕೆಪಿಸಿಸಿ ಪಟ್ಟಕ್ಕಾಗಿ ಪೈಪೋಟಿ. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಅನೇಕರ ಕಣ್ಣಿದೆ. ಡಿಕೆ ಶಿವಕುಮಾರ್ ಬದಲಾವಣೆಯಾದರೆ ಡಿಕೆ ಶಿವಕುಮಾರ್ ಜಾಗದಲ್ಲಿ ಕೂತ್ಕೊಳ್ಳೋರು ಯಾರು? ಈ ವಿಚಾರದಲ್ಲಿ ಹೈಕಮಾಂಡ್ ವಿರುದ್ಧವೇ ಸಡ್ಡು ಹೊಡಿಲಿಕ್ಕೆ ಮುಂದಾಗಿದ್ದಾರಂತೆ ದಲಿತ ಸಚಿವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ರಾಜಣ್ಣ ಅವರು ಕೊಡಿ, ಪರಮೇಶ್ವರ್ ಅವರು ಆಲ್ರೆಡಿ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಎಲ್ಲರೂ ಸೇರ್ಕೊಂಡು ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ ಸತೀಶ್ ಜಾರಕಿಹೊಳಿ. ಅಧ್ಯಕ್ಷ ಸ್ಥಾನದ ಗೊಂದಲವನ್ನು ಮೊದಲು ಕ್ಲಿಯರ್ ಮಾಡಿ ನೇರ ಪ್ರಶ್ನೆ ಮಾಡಿದ್ದಾರಂತೆ ದಲಿತ ಸಚಿವರ ಪಟಾಲಂ. ಸುಮ್ಮನೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸೋದು ಬೇಡ, ಯಾರನ್ನಾದರೂ ಪರವಾಗಿಲ್ಲ, ಬಟ್ ಈ ಗೊಂದಲಗಳನ್ನು ಕ್ಲಿಯರ್ ಮಾಡಿ ಅಂತ ಹೇಳಿ ಒತ್ತಡಗಳನ್ನು ಹೇರ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹೇಳಿ ಕೇಳಿ ಮುಂಬರುವ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರುತ್ತೆ. ಅಂದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಚುನಾವಣೆ ನಡೆಯುತ್ತೆ. ರಾಜ್ಯದಲ್ಲಿ ಚುನಾವಣೆ ನಡೆದು ಅನೇಕ ವರ್ಷಗಳೇ ಕಳೆದು ಹೋಗಿದ್ದಾವೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇಲ್ಲದೇನೆ. ಸೊ ಈ ಬಾರಿಯ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ನ ಬಾಗಿಲಲ್ಲಿ ವಸ್ತಿಲಲ್ಲಿ ನಿಂತುಕೊಂಡು ಅಧ್ಯಕ್ಷರ ಬದಲಾವಣೆಯ ಬಹಳ ದೊಡ್ಡ ಪ್ರಯೋಗವನ್ನು ಮಾಡಬೇಡಿ, ಈಗಲೇ ಅದಕ್ಕೆ ಮಾಡಿ, ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡ್ತಿರೋ ಇಲ್ವೋ ಅದನ್ನಾರು ಕ್ಲಾರಿಫೈ ಮಾಡಿ. ಮಾಡಲ್ಲ ಅಂತ ಹೇಳಿದ್ರೆ ಗೊಂದಲವೇ ಇರೋದಿಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋದರೆ ಎಲ್ಲರಲ್ಲೂ ಗೊಂದಲ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ದಲಿತ ಸಚಿವರು ಒತ್ತಡಗಳನ್ನು ಹೇರ್ತಾ ಇದ್ದಾರೆ. ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಳ ಪ್ರಬಲವಾದ ಆಕಾಂಕ್ಷಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ. ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ, ನಿಭಾಯಿಸ್ತೀನಿ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ 2028ರ ವೇಳೆಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅವರ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಿಕೊಳ್ಳಲಿಕ್ಕೆ ಇದೊಂದು ಸಕಾಲ ಅಂತ ಸತೀಶ್ ಜಾರಕಿಹೊಳಿ ಅಂದ್ಕೊಂಡಿದ್ದಾರೆ. ಸೊ ಈ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಭಾಳ ಚರ್ಚೆಗಳು, ವಿಶ್ಲೇಷಣೆಗಳು ನಡೀತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಬದಲಾಗಿ ಯಾರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ, ಅಲ್ಲಿ ಕೂರ್ತಾರೆ, ಪಕ್ಷದ ಅಧ್ಯಕ್ಷ ಗಾದಿಯನ್ನು ಪಡೆದುಕೊಳ್ತಾರೆ, ಭಾರಿ ಕುತೂಹಲ ಇದೆ. ಬಟ್ ಅದನ್ನು ಕ್ಲಿಯರ್ ಮಾಡಿ ಅನ್ನೋದೀಗ ಸಚಿವರ ಒತ್ತಡ.